ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ ಅಷ್ಟೇ ಸೈಬರ್ ಪ್ರಕರಣಗಳು ಕೂಡ ದಿನೇ ದಿನೇ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರು, ಪ್ರತಿಷ್ಠಿತ ವಿದ್ಯೆಯಲ್ಲಿರುವವರು, ಹಾಗೆಯೇ ಉದ್ಯೋಗವನ್ನು ಪಡೆದಿರೋರೇ ಈ ವಂಚನೆಗೆ ಒಳಗಾಗ್ತಾ ಇರುವಂಥದ್ದು. ನಿಜಕ್ಕೂ ಸೈಬರ್ ಪ್ರಕರಣ ಏನು? ಸೈಬರ್ ಪ್ರಕರಣದಿಂದ ಎಷ್ಟೆಲ್ಲ ಯುವಕರು ಈಗಾಗಲೇ ಹಣವನ್ನು ಕಳ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಸೈಬರ್ ವಂಚಕರ ಟಾರ್ಗೆಟ್ ವೃದ್ಧರು ಆಗಿರ್ಬೋದು, ಬಹಳಷ್ಟು ಅಮಾಯಕರನ್ನು ತಮ್ಮ ಬಳೆಗೆ ಬೀಳಿಸ್ಕೊಂಡು ಹಣವನ್ನು ಕೂಡ ಅವರು ವಂಚನೆ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಪೊಲೀಸ್ ಇಲಾಖೆ ಟೆಕ್ನಾಲಜಿಯನ್ನ ಹಿಡಿದುಕೊಂಡು ಯಾವ ರೀತಿ ಆರೋಪಿಗಳನ್ನ ಹೆಡಿಮುರಿ ಕಟ್ತಾ ಇದ್ದಾರೆ, ಜನಸಾಮಾನ್ಯರು ಇದಕ್ಕೆ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಈಗಿನ ಜನರೇಷನ್ ಅಲ್ಲಿ ಸೈಬರ್ ಕ್ರೈಮ್ ಪ್ರತಿದಿನ ಹೆಚ್ಚಾಗ್ತಾ ಇದೆ. ನಿನ್ನೆ ತಾನೇ 1 ಕೋಟಿ ಮೊತ್ತದ ಹಣವನ್ನ ಕೂಡ ಮಹಿಳೆ ಕಳ್ಕೊಂಡಿರುವಂತದ್ದು. ಸದ್ಯ ಇದರ ಬಗ್ಗೆ ಯೂತ್ಸ್ ಆಗಿರ್ಬೋದು, ಜನಸಾಮಾನ್ಯರು ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ತಾ ಬರುವ. ಸರ್, ಎಲ್ಲೋ ಒಂದು ಕಡೆ ನಾವು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದೀವಿ, ಆದ್ರೆ ಅದರ ಜೊತೆಗೆ ನಾವು ವಂಚನೆಗೆ ಕೂಡ ಒಳಗಾಗ್ತಾ ಇದ್ದೀವಿ. ಸೀನಿಯರ್ ಆಗಿ ಏನ್ ಹೇಳ್ತೀರಾ? ನೋಡಿ, ಇವತ್ತು ಈ ನಾಗರಿಕತೆ ಬೆಳೆದಾಗೆ ಜನರ ಒಂದು ಅತಿ ಆಸೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಭಾಳ ಮುಖ್ಯವಾಗಿ ಈ ಸೈಬರ್ ಕ್ರೈಮ್ ಆಗ್ತಾ ಇರೋದು 2 ವಿಧಾನದಲ್ಲಿ. ಒಂದು, ಜನರನ್ನು ಭಾವನಾತ್ಮಕವಾಗಿ ಕೆಳಿಸಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು, ಅವರನ್ನು ದಿಕ್ತಪ್ಪಿಸಿ ಅವರಲ್ಲಿರ್ತಕ್ಕಂಥ ಹಣವನ್ನು ದೋಸ್ತಕ್ಕಂಥದ್ದಕ್ಕೆ ಇವತ್ತು ಭಾಳ ಪ್ರಮುಖವಾಗಿ ಈ ಸೈಬರ್ ಕ್ರೈಮಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈ ಜನನೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಹಣ ದುಪ್ಪಟ್ಟಾಗುತ್ತೆ ಅಥವಾ ಏನೋ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಬಲೆಗೆ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಅಶ್ಲೀಲತೆಯನ್ನು ಬಳಸ್ಕೊಂಡು ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅವರಿಗೆ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ದಿಕ್ಕಿನಲ್ಲೂ ಕೂಡ ಇವತ್ತು ಈ ಸಮಾಜ ಸಾಗ್ತಾ ಇದೆ. ಸೊ ಇದಕ್ಕೆ ಕಟ್ಟುನಿಟ್ಟಾಗಿ ನಮ್ಮ ಸರ್ಕಾರಗಳು ಈ ತಂತ್ರಜ್ಞಾನವನ್ನು ದುರುಪಯೋಗ ಯಾವ ರೀತಿ ಆಗ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಕಟ್ಟುನಿಟ್ಟಿನ ಒಂದು ಕಠಿಣ ಕ್ರಮಗಳನ್ನು ಅನುಸರಿಸಬೇಕಾಗಿರ್ತಕ್ಕಂಥ ಅಗತ್ಯತೆ ತುಂಬಾ ಇದೆ ಮೇಡಮ್. ಸರ್, ಈಗ ನೀವೇ ನೋಡ್ತಾ ಇರ್ಬೋದು, ಇತ್ತೀಚಿನ ಯುವಕರು ಕೂಡ ಬಹಳಷ್ಟು ಎಜುಕೇಶನ್ ಅನ್ನ ಪಡೆದಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ವಂಚಕರು ಎಲ್ಲೋ ಇದ್ಕೊಂಡು, ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಅನ್ನು ಕೇಳುವಂತ ಈ ಸಂದರ್ಭದಲ್ಲಿ OTP ಅನ್ನು ಹೇಳ್ತಾರೆ. ಯಾಕೆ ನಮ್ಮ ಯುವ ಜನತೆ ಮುಗ್ಧರಾಗ್ತಾ ಇದ್ದಾರೆ? ಇಲ್ಲ, ಯುವ ಜನರು ಮುಗ್ಧರಾಗ್ತಾ ಇಲ್ಲ, ಚಿಂತನಶೀಲತೆ ಕಮ್ಮಿ ಆಗ್ತಾ ಇದೆ, ಕ್ರಿಯಾಶೀಲತೆ ಯುವಕರಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ಸಮಾಜದ ಬಗ್ಗೆ ಅವರಿಗೆ ಅರಿವೇ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣಕ್ಕೆ ಈ ಸಮಾಜ ಇವತ್ತು ಹೋಗ್ತಾ ಇದೆ. ಇದು ಯುವಕರಲ್ಲಿ ನೈತಿಕ ಅಧಪತನಕ್ಕೂ ಕೂಡ ಕಾರಣ ಆಗ್ತಾ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದ್ದೀವಿ. ಎರಡನೇದು, ಒಂದು 3-4 ದಶಮಾನಗಳ ಹಿಂದೆ ಅವನು ಬೆವರು ಸುರಿಸಿ ದುಡಿಬೇಕು, ಕಷ್ಟ ಏನು, ಸಮಾಜ ಏನು, ಸಂಬಂಧಗಳೇನು ಅಂತ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ಒಂದು ಕಡೆ ಎಲ್ಲ ನಾನು ಐಷಾರಾಮಿ ಬದುಕೊಬೇಕು, ನಾನು ತಕ್ಷಣವೇ ಶ್ರೀಮಂತ ಆಗಬೇಕು ಅಥವಾ ತಕ್ಷಣವೇ ನಾವು ಎಲ್ಲ ಭೋಗಗಳನ್ನು ನಾನು ಅನುಭವಿಸಬೇಕು ಅಂತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಮಾನಸಿಕತೆಗೆ ಇವತ್ತು ಯುವ ಸಮುದಾಯ ಒಳಗಾಗ್ತಾ ಇದೆ. ಇದಕ್ಕೆ ನಮ್ಮ ಕಂಪ್ಯೂಟರ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ಈ ತಂತ್ರಜ್ಞಾನ ಇವತ್ತು ದುರ್ಬಳಕೆ ಮಾಡಿಕೊಂಡು ಆ ಧಾವಂತದಲ್ಲಿ ಅವ್ರ ಬದುಕನ್ನು ಇವತ್ತು ನಾಶ ಮಾಡ್ಕೊಳ್ತಕ್ಕಂಥದ್ದಾಗ್ತಾ ಇದೆ. ಮತ್ತೊಬ್ಬರ ಬದುಕಿಗೂ ಕೂಡ ಸಂಚಕಾರ ತರ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಏನು ಈ ತಂತ್ರಜ್ಞಾನದಲ್ಲಿ ದುರ್ಬಳಕೆ ಆಗ್ತಾ ಇದೆ ಅಥವಾ ಈ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ, ಅದಕ್ಕೆ ತಡೆಗಟ್ಟಲಿಕ್ಕೆ ಯಾವೆಲ್ಲ ಕಠಿಣ ಕ್ರಮಗಳನ್ನು ಇವತ್ತು ಭಾಳಷ್ಟು ಕ್ರಮಗಳಿಗಾಗಲೇ ಸರ್ಕಾರ, ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಕೈಗೊಳ್ತಿದೆ. ಆದರೂ ಸಾಲದು. ಇದು ತಕ್ಷಣವೇ ಕ್ರಮ ಕೈಗೊಂಡು ಅದನ್ನು ಯಾರು ಕ್ರೈಮ್ ಮಾಡಿದರೆ ಅದನ್ನು ಒಂದು ಹಂತಕ್ಕೆ ತಲುಪಿಸ್ತಕ್ಕಂಥ ತಾರ್ಕಿಕ ಅಂತ್ಯವನ್ನು ಹಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸರ್, ಎಲ್ಲೋ ಒಂದು ಕಡೆ ನೀವು ನೋಡ್ತಾ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ನಾನಾಗಲಿ ಯಾರೇ ಆಗಲಿ ಫೋಟೋ ತೆಗಿತೀವಿ, ಫೋಟೋವನ್ನು ಹಾಕ್ತೀವಿ, ಅದನ್ನು ಅಶ್ಲೀಲವಾಗಿ ಬಳಕೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆ? ಉದ್ಯೋಗದ ಕೊರತೆ ಇದೆಯಾ? ಒಂದು, ನೀವು ಹೇಳಿದ ಪ್ರಶ್ನೆ ಭಾಳ 100ಕ್ಕೆ 100 ಸತ್ಯ. ಇವತ್ತಿನ ಈ ಸರ್ಕಾರಗಳು ಈ ಹಿಂದೆ ಎಲ್ಲ ಒಂದು ಯುವ ನೀತಿ ಅಂತ ಹೇಳಿ ಪ್ರತಿ ವರ್ಷ, ಪ್ರತಿ 5 ವರ್ಷಕ್ಕೊಮ್ಮೆ ಪಂಚವಾರ್ಷಿಕದಲ್ಲಿ ಯುವ ನೀತಿ ಬರ್ತಾ ಇತ್ತು. ಆ ಯುವಕರಿಗೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಧಾರೆ ಕೊಡ್ತಕ್ಕಂತಹ, ಸಾಮಾಜಿಕ ಬದ್ಧತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ, ಅವರಿಗೆ ಅವರ ಶಿಕ್ಷಣಕ್ಕೆ ಪೂರಕವಾಗಿ ಉದ್ಯೋಗ ಕೊಡ್ತಕ್ಕಂಥ ಹಲವಾರು ಯೋಜನೆಗಳು ಬರ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಮರೀಚಿಕೆ ಆಗ್ತಾ ಇದೆ. ಶಿಕ್ಷಣವು ಕೂಡ ಇವತ್ತು ವ್ಯಾಪಾರದ ಸರ್ಕಾರ ಇರೋದ್ರಿಂದ ಆ ಶಿಕ್ಷಣನೂ ಕೂಡ ದುಡ್ಡಿದ್ದವನು ಪಡಿತಾನೆ, ದುಡ್ಡಿಲ್ಲದವನು ಬೇರೆ ಅವನು ಕೆಳ ಹಂತದ ಕೆಲಸಕ್ಕೋ ಅಥವಾ ಕೆಳ ಹಂತದ ಜೀವನ ನಡೆಸತಕ್ಕಂಥ ಪರಿಸ್ಥಿತಿ ಬಂದೋಗಿದೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರದ ಆಡಳಿತ ನೀತಿಯ ವೈಫಲ್ಯದ ಪರಿಣಾಮ
ಯುವಕರಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ದಿಕ್ಕು ದೆಸೆ ತೋರಿಸ್ತಕ್ಕಂಥ ಇವತ್ತು ಯುವ ನೀತಿ ಈ ದೇಶದಲ್ಲಿಲ್ಲ. ಅದಕ್ಕಾಗಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಯುವ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಿ ಆ ಯುವಕರನ್ನ ಸಮಾಜದ ಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಪ್ರೇರೇಪಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಜನ ಇಂಟರ್ನೆಟ್ಟಿಂದ ಓದೋದು, ಕಲ್ತ್ಕೊಳ್ಳೋದು, ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋದು ಎಷ್ಟಿದೆಯೋ ಅದ್ರ ಜೊತೆಗೇನೆ ಅವರು ಅವರಾಗಿರೋ ಒಂದು ಕಷ್ಟಕ್ಕೋಸ್ಕರ ಯಾವ್ದಾದ್ರಿಂದನೋ ಹೋಗ್ಬಿಟ್ಟು ಗೊತ್ತಿಲ್ಲದೆ ಇರೋಂಥ ಅಪ್ಲಿಕೇಶನ್ಗಳಿರ್ಬೋದು, ಆಮೇಲೆ ಯಾವ್ದಾವ್ದು SMS ಬರ್ತವೆ, ಈ ಲಿಂಕ್ ಕ್ಲಿಕ್ ಮಾಡಿ ನಿಮ್ಗೆ ಇದು ಸಿಗುತ್ತೆ, ಹೀಗೆ ಮಾಡಿದ್ರೆ ಅದು ಸಿಗುತ್ತೆ, ಇದನ್ನ 10 ಜನ ಕಳ್ಸಿದ್ರೆ ಏನೋ ಸಿಗುತ್ತೆ ಅಂತ. ಸೊ ಈ ತರ ಎಲ್ಲ ವೆರಿಫೈಡ್ ಸೋರ್ಸ್ ಇಂದ ಬರ್ದೇ ಇರೋಂಥ ಯಾವ್ದೋ ಇನ್ಫಾರ್ಮೇಶನ್ಗಳಿರುತ್ತೆ, ಅದ್ರ ಮೇಲೆಲ್ಲ ಕ್ಲಿಕ್ ಮಾಡಕ್ ಹೋಗ್ತಾರೆ, ಗೊತ್ತಿಲ್ಲದವ್ರ ಆ್ಯಪ್ಸ್ ಡೌನ್ಲೋಡ್ ಮಾಡ್ತಾರೆ. ಆಮೇಲೆ ಈ ಏನು ಜಾಸ್ತಿ ಡೀಟೇಲ್ಸ್ ಕೇಳಿದ್ರೆ ಸಾಲ ಕೊಡ್ತೀವಿ ಅನ್ನೋ ಥರ ಆ್ಯಪ್ಸ್ಗಳೆಲ್ಲ ಇರುತ್ತೆ, ಅದಕ್ಕೆಲ್ಲ ಅದನ್ನ ಮೊರೆ ಹೋಗ್ತಾರೆ. ಸೊ ಈ ಥರ ಹೋಗೋದ್ರಿಂದ ಅವ್ರಿಗೂ ತೊಂದರೆ, ಜೊತೆಗೆ ಆ್ಯಕ್ಚುಲಿ ನಮ್ಮ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಯಾಕೆಂದ್ರೆ ಅವ್ರು ಮಾಡೋದ್ರಲ್ಲಿ ಜೊತೆಗೆ ಇನ್ನೊಂದು 10 ಜನ ಗೊತ್ತಿರೋರ್ಗೂ ಕೂಡ ಮಾಡ್ತಾರೆ. ಯಾಕೆಂದ್ರೆ ನೀವು 5 ಜನಕ್ಕೆ ಕಳಿಸಿದ್ರೆ ಇದನ್ನ ನಿಮ್ಗೆ ಇನ್ನೂ ದುಡ್ಡು ಬರುತ್ತೆ ಅಂತ ಕೂಡ ಎಲ್ಲ ಇದರಿಂದ ಮಾಡ್ತಾರೆ. ಸೊ ಸೈಬರ್ ಫ್ರಾಡ್ಗಳು ಈ ತರ ಜಾಸ್ತಿ ಆಗ್ತಾ ಇರೋದ್ರಿಂದ ಜನ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಬರ್ತಾ ಇರೋಂಥ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ಅಂತ ತಿಳ್ಕೊಂಡು ಇನ್ಫಾರ್ಮೇಶನ್ ಮೇಲೆ ಆಕ್ಟ್ ಮಾಡ್ಬೇಕೆ ಹೊರತು ಬರ್ತಾ ಇರೋ ಇನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಆಕ್ಟ್ ಮಾಡಿದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ಸರ್, ಯಾಕೆ ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾಕೆ ಅಂದ್ರೆ ವಿದ್ಯಾಭ್ಯಾಸ ಅಂದ್ರೆ ತಂದೆ ತಾಯಿ ಕೊಡ್ತಾರೆ, ಜಾಬ್ ಸಿಗದೆ ಈ ರೀತಿಯಾದಂತಹ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಒಂದು ಕೆಲಸ ಸಿಗ್ಬೇಕನ್ನೋ ನಿಟ್ಟಿನಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದಾರೆ, ಅಥವಾ ತಾವೇ ಯುವಕರೇ ಸೈಬರ್ ಕ್ರೈಮ್ ಅನ್ನ ಮಾಡ್ತಾ ಇದ್ದಾರೆ. ಹೇಗೆ ಸರ್? ಮೇಡಮ್, ಅದು ಅದೇ ಅವರ ಪರಿಸ್ಥಿತಿ ಹಾಗಿರುತ್ತೆ. ಅವ್ರಿಗೆ ಪ್ರಪಂಚದ ಜ್ಞಾನ ತುಂಬಾ ಇಲ್ಲದೆ ಇರುವಂತ ಕಾರಣದಿಂದ ಅವ್ರಿಗೆ, ಅಂಡ್ ಅದು ಅವ್ರ ತಪ್ಪಂತಾನೂ ಅಲ್ಲ, ಅವ್ರಿಗೆ ಆಕ್ಸೆಸ್ ಎಷ್ಟಿರುತ್ತೋ ಅದ್ರ ಬೇಸಿಸ್ ಮೇಲೆ ಏನಂದ್ರೆ ಈ ಸೈಬರ್ ಫ್ರಾಡ್ಗಳು ಮಾಡೋರು ಯಾರು ಇರ್ತಾರೆ ಅವರು ಒಂದು ಅಡ್ವಾಂಟೇಜ್ ತಗೋತಾರೆ. ನಮ್ ಯೂತ್ ಗೊತ್ತಿಲ್ಲದೆ ಇರುವಂತ ಒಂದು ಏನಾದ್ರು ಅವ್ರಿಗೆ ಅವ್ರ ಸಂಕಷ್ಟಗಳಿರುತ್ತೆ, ಅವ್ರ ನಂಬರ್ಗಳು ಲೀಕ್ ಆಗಿರುತ್ತೆ, ಅವ್ರು ಯಾವುದೋ ಒಂದು ಹೋಗ್ಬಿಟ್ಟು ಆ್ಯಪಲ್ಲಿ ಏನೋ ನೋಡಕ್ ಹೋಗಿರ್ತಾರೆ, ಅವ್ರು ಅದನ್ನ ಇನ್ನೊಬ್ರಿಗೆ ಮಾರ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಇವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಿರುತ್ತೆ, ಇವ್ರಿಗೆ ಹೇಗೆ ಇವ್ರ ಕೆಲಸ ಹುಡುಕ್ತಾ ಇದಾರಾ ಇಲ್ವಾ, ಅವರು ಬೇರೆ ಕಡೆ ಓದಕ್ ಟ್ರೈ ಮಾಡ್ತಾ ಇದಾರಾ ಇಲ್ವಾ ಅಂತೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಅವ್ರ ಒಂದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ತಿಳ್ಕೊಂಡು ಅವ್ರಿಗೆ ಯಾವಾಗ ಈ ತರ ಒಂದು ಬೇಟ್ ಮಾಡ್ತಾರೆ, ಅವ್ರಿಗೆ ಲಿಂಕ್ ಕಳ್ಸೋದಿರ್ಬೋದು, ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳೋದಿರ್ಬೋದು, ಇದೆಲ್ಲ ಮಾಡೋದಿರ್ಬೋದು. ಎಷ್ಟೋ ಜನ ನನಗೆ ಗೊತ್ತಿರೋದು ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರಲ್ಲಿ ಅವರು ನಾವ್ ಈ ತರ ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಡೆಗೆ ವಂಚನೆಗೆ ಒಳಗಾಗ್ತಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯುವಕರನ್ನೇ ಹೆಚ್ಚಾಗಿ ಸೈಬರ್ ವಂಚಕರು ಯಾಮಾರಿಸ್ತಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ಬನ್ನಿ ಇಲ್ಲಿರೋರ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗಾಗಲೇ ಸೈಬರ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಒಂದು ಕಡೆ ಪೊಲೀಸ್ ಇಲಾಖೆ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆದ್ರೆ ಮತ್ತೊಂದು ಕಡೆ ಪ್ರಕರಣಗಳ ಸಂಖ್ಯೆ ಇಳಿತಾ ಇಲ್ಲ. ಯಾಕೆ? ನಿನ್ನೆ ಕೂಡ 1 ಕೋಟಿ ದೊಡ್ಡದ ಅಮೌಂಟ್ ಅನ್ನು ಕೂಡ ಮಹಿಳೆ ಕಳ್ಕೊಂಡಿರುವಂತದ್ದು. ಅದು ನಮ್ಮ ರಾಜ್ಯದಲ್ಲಿ ಇಷ್ಟು ಅಮೌಂಟ್ ಹೋಗಿರೋದು ಮೊದಲ ಬಾರಿಗೆ. ಯೂತ್ ಆಗಿ ಏನ್ ಹೇಳ್ತೀರಾ? ಯಾವಾಗ ಕರೆನ್ಸಿ ಅನ್ನೋದು ಡಿಜಿಟಲ್ ಆಗಿದೆಯೋ ಆವತ್ತಿಂದ ಈ ದೇಶದಲ್ಲಿ ಈ ಸೈಬರ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಬರ್ತವೆ. ಇದ್ರ ಹಿಂದೆನೂ ಇಲ್ವಾ ಅಂತ ಕೇಳಿದ್ರೆ ಹಿಂದೆನೂ ಇತ್ತು, ಬಟ್ ಅದನ್ನ ಸಂಖ್ಯೆ, ಅದರ ಅಮೌಂಟ್ ಅದು ಭಾಳ ಕಡಿಮೆ ಇತ್ತು. ಈಗ ಡಿಜಿಟಲ್ ಇಂಡಿಯಾ ಅಂತಾರೆ, ಮತ್ತೊಂದು ಅಂತಾರೆ, ಇನ್ನೊಂದು ಅಂತಾರೆ, ಬಟ್ ಅದರಲ್ಲಿ ಎಷ್ಟು ಸೇಫ್ಟಿ ಇದೆ, ಜನಕ್ಕೆ ಎಷ್ಟು ಅದ್ರ ಬಗ್ಗೆ ಎಜುಕೇಶನ್ ಇದೆ, ನಾಲೆಜ್ ಇದೆ ಅನ್ನೋದು ಭಾರಿ ಮುಖ್ಯ. ಡಿಮಾನಿಟೈಸೇಷನ್ ಇದ್ದಕ್ಕಿದ್ದಂಗೆ ಒಂದಿನ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ್ರು. ಅವತ್ತೇ ಏನಾಯ್ತು, ಮಾರನೇ ದಿನ ಈ ಪೇಟಿಎಂ ಅವರು ದೇಶದ ಪ್ರಧಾನಿ ಫೋಟೋನ ಬೆಳೆಸ್ಕೊಂಡು ಯೂಸ್ ಪೇಟಿಎಂ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡೋ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ಆದ್ರೆ ಈಗ ಈ ಫೋನ್ ಪೇ ಎಲ್ಲ ಆ ಕಾಲಘಟ್ಟದಲ್ಲಿ ಈ ಫೋನ್ ಪೇ, ಪೇಟಿಎಂ ಮತ್ತೊಂದು ಇನ್ನೊಂದು ಯಾವುದು ಯೂಸ್ ಮಾಡೋ ಅರಿವು ಇರಲಿಲ್ಲ ಜನಗಳಿಗೆ. ಈಗಲೂ ಕೂಡ ರೂರಲ್ ಕಡೆಯಿಂದ ಎಲ್ಲಾ ಕಡೆನೂ ಪೇಟಿಎಂ ಅನ್ನ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಫಿನಾನ್ಷಿಯಲ್ ಎಜುಕೇಶನ್ ಅಂತ ಒಂದಿದೆಯಲ್ಲ, ಆ ಫಿನಾನ್ಷಿಯಲ್ ಎಜುಕೇಶನ್ ಇನ್ನು ನಮ್ಮ ದೇಶದ ಜನಗಳಿಗೆ ಸರಿಯಾಗಿ ಈವನ್ ಅರ್ಬನ್ ಪ್ರದೇಶಗಳಲ್ಲಿ ಇಲ್ಲ. ಇನ್ನೊಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದು ನಡೀತಾ ಇದೆ. ಇದನ್ನ ಮಾಡೋರು ನೈಜೀರಿಯನ್ಸ್ ಜಾಸ್ತಿ ಇದಾರೆ. ಫಿಶಿಂಗ್ ಅಂತಾರೆ ಅದನ್ನ. ಆ ಫಿಶಿಂಗ್ ಇಟ್ಕೊಂಡು ನೈಜೀರಿಯನ್ಸ್ ಜಾಸ್ತಿ ಮಾಡ್ತಿದ್ದಾರೆ. ಅವ್ರನ್ನ ಹಿಡಿಬೇಕಂದ್ರೆ ಆ ಒಂದು ಇಂಟರ್ಪೋಲ್ ಜೊತೆ ಚೆನ್ನಾಗಿ ಒಂದು ರಿಲೇಶನ್ಶಿಪ್ ಇರಬೇಕು. ಇದನ್ನ ಯೂನಿಯನ್ ಗೌರ್ಮೆಂಟೇ ಮಾಡಬೇಕು. ಈಗ ಸ್ಟೇಟ್ ಗೌರ್ಮೆಂಟ್ ಎಕ್ಸ್ಟರ್ನಲ್ ಅಫೇರ್ಸ್ ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿ ಇಲ್ಲ. ಯೂನಿಯನ್ ಗೌರ್ಮೆಂಟು ಇದ್ರ ಮೇಲೆ ಜವಾಬ್ದಾರಿ ತಗೋಬೇಕು. ಆದರೆ ಯೂನಿಯನ್ ಗೌರ್ಮೆಂಟು ಬೇರೆ ಬೇರೆ ಚುನಾವಣೆಗಳು ಮತ್ತೊಂದು ಇದರಲ್ಲಿ ಬಿಸಿ ಆಗಿರೋದ್ರಿಂದ ಈ ಇಂಟರ್ಪೋಲ್ ಜೊತೆ ಕನೆಕ್ಟ್ ಮಾಡಿಕೊಂಡು ಆ ನೈಜೀರಿಯನ್ ಫಿಶಿಂಗ್ ಇವರು ಯಾರಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಇಲ್ಲ ನೈಜೀರಿಯಾ ದೇಶಕ್ಕೊಂದು ಒತ್ತಡ ಕೊಡೋದು, ನೀವು ಕಾನೂನು ಪ್ರಕಾರ ನಿಮ್ಮ ದೇಶದಲ್ಲಿ ಇದೆಲ್ಲ ಆಗ್ತಿದೆ, ಇದರಿಂದ ನಮ್ಮ ದೇಶದವರು ಇದಾಗ್ತಿದ್ದಾರೆ, ದೇ ಆರ್ ಗೆಟಿಂಗ್ ಸಫರ್ಡ್. ಸೊ ಅದಕ್ಕೋಸ್ಕರ ನೀವು ಒಂದು ಇದು ಕಾನೂನು ಪ್ರಕಾರ ನಿಮ್ಮ ದೇಶದ ಕಾನೂನು ಪ್ರಕಾರ ಏನು ಮಾಡಬೇಕಾದ್ರೆ ಮಾಡ್ರಿ ಅಂತ ಒಂದು ಒತ್ತಡ ನೀಡಬೇಕಲ್ಲ. ಅದಕ್ಕೆ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಅದ್ರ ಬಗ್ಗೆ ಮಾಡಬೇಕು.
ಬಟ್ ಅದ್ರ ಬಗ್ಗೆ ಗಮನ ಕೊಡಲಿಕ್ಕೆ ಯೂನಿಯನ್ ಸೆಂಟ್ರಲ್ ಗೌರ್ಮೆಂಟು ರೆಡಿ ಇಲ್ಲ. ಇನ್ನೊಂದು ನಮ್ಮ ಜನ ಕೂಡ ಈಗ ಇರೋ ಅನ್ಎಂಪ್ಲಾಯ್ಮೆಂಟು ಮತ್ತೊಂದು ಇಂಥ ಸಾಮಾಜಿಕ ಈ ಕಾರಣಗಳಿಂದ ಎಷ್ಟು ಜಲ್ದಿ ನಾವು ದುಡಿಮೆ ಮಾಡ್ಬೋದು ಅಷ್ಟು ಜಲ್ದಿ ದುಡಿತೀವಿ ಅಂತ ಹೇಳಿ ಏನು ಮಾಡ್ತಾರೆ, ನೀವು ಇದೆಲ್ಲ ಹಾಕಿದ್ರೆ ನಿಮಗೆ ಡಬಲ್ ಕೊಡ್ತೀವಿ, ಟ್ರಿಪಲ್ ಕೊಡ್ತೀವಿ, ಇದರಲ್ಲಿ ಇನ್ವೆಸ್ಟ್ ಮಾಡಿ, ಕ್ರಿಪ್ಟೋ ಕರೆನ್ಸಿ ಅಂತಾರೆ, ಮತ್ತೊಂದು ಅಂತಾರೆ, ಇನ್ನೊಂದು ಅಂತಾರೆ. ಇವ್ರಿಗೆ ಜಲ್ದಿ, ಯಾಕಂದ್ರೆ ಬೇರೆ ಕಡೆ ದುಡಿಮೆ ಮಾಡಲಿಕ್ಕೆ ದಾರಿ ಇಲ್ಲ, ಅದಕ್ಕೆ ಏನು ಮಾಡ್ತಾರೆ, ಓಕೆ ಇದರಲ್ಲಿ ಹಾಕಿ ಒಂದನ್ನ ಡಬಲ್ ಮಾಡೋಣ, ಟ್ರಿಪಲ್ ಮಾಡೋಣ ಅಂತ ಹೊರಟು ಪಾಪ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ಏನಂದ್ರೆ ಇದು ಸಾಮಾಜಿಕ ವ್ಯವಸ್ಥೆ ಇದೆ ಅಲ್ಲ, ಅದು ಬದಲಾಗಬೇಕು. ಎಲ್ಲರಿಗೂ ಒಂದು ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನು ಇದೆಲ್ಲ ಸಿಗುವಾಗ ಇದು ಆಟೋಮೆಟಿಕಲ್ ಆಗಿ ಕಡಿಮೆ ಆಗುತ್ತೆ. ಅದುವರೆಗೆ ಏನು ಮಾಡಬೇಕಂದ್ರೆ ಈ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಒಂದು ಪ್ರಚಾರ ಆಂದೋಲನ ಥರನೇ ಗೌರ್ಮೆಂಟ್ ಜವಾಬ್ದಾರಿ ತಗೊಂಡು ಮಾಡಬೇಕು. ಇಂಟರ್ನ್ಯಾಷನಲ್ ನೈಜೀರಿಯಾ ಥರ ದೇಶಗಳಿಂದ ಯಾರು ಫಿಶಿಂಗ್ ಮಾಡ್ತಾರೋ, ಇದು ಆಪ್ರೇಟ್ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದು ಮಾಡಬೇಕು. ಇನ್ನೂ ಹೇಳಬೇಕಂದ್ರೆ ನಮ್ಮ ದೇಶದಲ್ಲೇ ಬಾಂಬೆಯಲ್ಲಿ ಒಂದು 7-8 ವರ್ಷಗಳ ಹಿಂದೆ ಒಂದು BPO ಥರ ಒಂದು ಆಫೀಸ್ ನಡೆಸ್ತಾ ಇದ್ರು. ಅದರಲ್ಲಿ ಏನಪ್ಪ ಅಂದರೆ ಐ ಮೀನ್ ಯುವಕರನ್ನ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡೋಗಿ ಅವರಿಗೆ ಈ ಮೋಸ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟು ಅದಕ್ಕೆ ಸಂಬಳ ಕೊಟ್ಟು ಅದನ್ನ ಒಂದು ಕಂಪನಿ ತರ ನಡೆಸ್ತಾ ಇದ್ರು ನಮ್ಮ ದೇಶದಲ್ಲಿ. ಸೊ ನಮ್ಮ ದೇಶದಲ್ಲಿ ಇರುವಾಗ ಏನಾಯ್ತಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಯ್ತು, ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಯ್ತು, ಜೈಲಲ್ಲಿ ಹಾಕಕ್ಕಾಯ್ತು. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಮಾಡಬೇಕಂದ್ರೆ ಇಟ್ ನೀಡ್ಸ್ ಸಮ್ ಡಿಪ್ಲೊಮೆಟಿಕ್ ಎಫರ್ಟ್ಸ್. ಆ ಡಿಪ್ಲೊಮೆಟಿಕ್ ಎಫರ್ಟ್ಸ್ನು ಕೂಡ ಕೇಂದ್ರ ಸರ್ಕಾರ ಶುರು ಮಾಡಬೇಕು ಅನ್ನೋದು ನಮ್ಮ ಮನವಿ ಕೂಡ. ಸರ್, ಈಗ ನೀವು ಯೂತ್ ಇದ್ದೀರಾ, ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದಾದ್ರೆ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಬಹುತೇಕ ಸೈಬರ್ ಎಕ್ಸ್ಪರ್ಟ್ ಇರೋದು ಟೆಕ್ನಾಲಜಿಯಲ್ಲಿ ಒಂದು ಕಡೆ ವೀಕ್ ಇದೆ, ಅಂದ್ರೆ ಸೈಬರ್ ಎಕ್ಸ್ಪರ್ಟ್ಗಳ ಒಪಿನಿಯನ್ ಅನ್ನು ತೆಗೆದುಕೊಳ್ತಾ ಇಲ್ಲ. ಪೊಲೀಸರು ನಿಮ್ಗೆ ಗೊತ್ತು, ಅವರು PUC ಆಗಿ ಡಿಗ್ರಿ ಆಗಿ ಓದ್ಕೊಂಡು ಬರ್ತಾರೆ. ಇಂಜಿನಿಯರ್ಗಳು ಅಷ್ಟಿರಲ್ಲ, ಕೆಲವರು PU ಆದವ್ರು ಬರ್ತಾರೆ. ಸೊ ಟೆಕ್ನಾಲಜಿ ಇರೋರು ಡಿಪಾರ್ಟ್ಮೆಂಟ್ಗೆ ಅಗತ್ಯ ಇದೆ ಅನ್ಸುತ್ತಾ? ಯಾಕಂದ್ರೆ ಎಷ್ಟೋ ಪ್ರಕರಣಗಳನ್ನ ಪತ್ತೆ ಹಚ್ಚೋಲಿ ವಿಫಲರಾಗಿರುವಂತದ್ದು. ಏನ್ ಹೇಳ್ತೀರಾ? ಇದು ಟೆಕ್ನಾಲಜಿ ಇರೋರು ಡಿಪಾರ್ಟ್ಮೆಂಟಲ್ಲಿ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ, ಇವತ್ತು ಈ ಥರ ಆನ್ಲೈನ್ ಸ್ಕ್ಯಾಮ್ಗಳಾಗಿರೋದಕ್ಕಿಂತ ಆನ್ಲೈನ್ ಇವರು ಬೇಕು ಅಂತ, ಈಗ ಬೇರೆ ಒಂದು ಸ್ಕ್ಯಾಮ್ ಆದರೆ ಆ ಎಕ್ಸ್ಪರ್ಟ್ ಬೇಕು ಅಂತ, ಈಗ ಆ ಥರ ರಿಕ್ರೂಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಈಗ IIT ಅಂತ ದೊಡ್ಡ ಸಂಸ್ಥೆಗಳಿವೆ, ಅದನ್ನ ಸಪೋರ್ಟ್ಗಳು ತಗೋಬೇಕು. ಅದರಲ್ಲೂ ಎಷ್ಟೋ ಒಳ್ಳೆ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಮಾಡಬೇಕಂತ ಕಾಯ್ತಿದ್ದಾರೆ. IIT ಎಲ್ಲ ಬಿಟ್ಬಿಡಿ, ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಓದೋ ಮಕ್ಕಳು ನಾವು ಇಂಟರ್ನ್ಶಿಪ್ ಮಾಡಬೇಕು ಅಂತ ಕಾಯ್ತಿದ್ದಾರೆ, ಹ್ಯಾಕಿಂಗ್ ಬಗ್ಗೆ ಕಲಿಬೇಕು ಅಂತ ಕಾಯ್ತಿದ್ದಾರೆ, ಅದನ್ನ ನಾವು ಟೆಸ್ಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಅವ್ರಿಗೆ ಇಂಟರ್ನ್ಶಿಪ್ ಅಂತ ನಾವು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಒಂದು 1 month 2 months ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ಅದೊಂದು ರೊಟೇಷನ್ ಆಗ್ತಾ ಬರುತ್ತೆ. ಇವರಿಗೆ ಆ ಸಪೋರ್ಟು ಫ್ರಮ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ ಇಟ್ ಸೆಲ್ಫ್ ಸಿಗುತ್ತೆ. ಅದಕ್ಕಂತ ನೀವು ಜಾಸ್ತಿ ಖರ್ಚು ಐ ಮೀನ್ ಇಟ್ ಇಸ್ ನಾಟ್ ನೆಸಸರಿ, ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆನೂ ಇರಲ್ಲ. ಸೊ ಯಾಕಂದ್ರೆ ಎಲ್ಲ ಇದಕ್ಕೂ ಈಗ ಆನ್ಲೈನ್ ಸ್ಕ್ಯಾಮ್ ನಡೆಯೋದ್ರಿಂದ ನಾವು ಆನ್ಲೈನ್ ಎಕ್ಸ್ಪರ್ಟ್ ಬೇಕು, ಡಿಜಿಟಲ್ ಎಕ್ಸ್ಪರ್ಟ್ ಬೇಕು, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಬೇಕು ಅಂತ ಅವ್ರನ್ನ ರಿಕ್ರೂಟ್ ಮಾಡ್ತೀರಿ. ಮುಂದೆ ಇನ್ನೊಂದು ಸ್ಕ್ಯಾಮ್ ಬೇರೆ ರೀತಿ ನಡೆದ ಅಲ್ಲಿಂದ ಎಕ್ಸ್ಪರ್ಟ್ ಬೇಕು ಅಂತ ಅದು ಇಟ್ ಇಸ್ ನಾಟ್ ದ ರೈಟ್ ವೇ. ಸೊ ಆಲ್ರೆಡಿ ಬೇರೆ ಬೇರೆ ವಲಯದಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರನ್ನ ಹೇಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡಿಕೊಂಡು ಜೊತೆಗೆ ಕೆಲಸ ಮಾಡಿ ಇದನ್ನ ಸ್ಟಾಪ್ ಮಾಡುತ್ತೆ ಅನ್ನೋದನ್ನ ನೋಡಬೇಕೆ ಹೊರತು, ಇನ್ನೊಂದು ಟೆಕ್ನಾಲಜಿ ಅಂದರೆ ಇನ್ವೆಸ್ಟ್ಮೆಂಟ್ ಇಂದ ಟೆಕ್ನಾಲಜಿ ಇನ್ಕ್ರೀಸ್ ಆಗಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಒಂದು ಹೊಸ ಸಾಫ್ಟ್ವೇರ್ ತಗೋಬೇಕು, ಮತ್ತೊಂದು ಈಗ ಪೆಗಾಸಿಸ್ ಅಂತ ಒಂದು ಸಾಫ್ಟ್ವೇರು ಕೇಂದ್ರ ಸರ್ಕಾರ ಅಪೋಸಿಷನ್ ಲೀಡರ್ಗಳು ಮತ್ತು ಸ್ವಂತ ಪಕ್ಷಗಳ ಲೀಡರ್ಗಳ ಮೇಲೆ ಕೂಡ ಸ್ಪೈ ಮಾಡಲಿಕ್ಕೆ ಎಷ್ಟೋ 1,000 ಕೋಟಿ ಖರ್ಚು ಮಾಡಿ ತಗೊಂಡಿದ್ದಾರೆ. ಆ ಥರ ಒಂದು ದುಡ್ಡನ್ನು ಐ ಮೀನ್ ಫಾರ್ ದ ವೆಲ್ಫೇರ್ ಆಫ್ ದ ಆರ್ಡಿನರಿ ಪೀಪಲ್ ಯಾಕೆ ನೀವು ತಗೊಳ್ಳೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಇನ್ವೆಸ್ಟ್ಮೆಂಟ್ ಇನ್ ದ ಟೆಕ್ನಾಲಜಿ ಇನ್ಕ್ರೀಸ್ ಆಗಬೇಕು, ಬಟ್ ಎಕ್ಸ್ಪರ್ಟ್ಗಳೇ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂದರೆ ಅದಕ್ಕೆ ಬದಲು ಯು ಫಾರ್ಮ್ ಗುಡ್ ರಿಲೇಷನ್ಶಿಪ್ ವಿತ್ ದ ಸ್ಟೂಡೆಂಟ್ ಕಮ್ಯುನಿಟಿ. IIT ಈ ಥರ ತಜ್ಞರಿದ್ದಾರೆ, ಅವ್ರ ಜೊತೆ ಒಂದು ಇದು ಮಾಡಿಕೊಂಡು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಅವ್ರಿಗೂ ಒಂದು ಎಂಪ್ಲಾಯ್ಮೆಂಟಲ್ಲಿ ಅದು ಯೂಸ್ ಆಗುತ್ತೆ. ನಾಳೆ ಅವರೇ ಇನ್ಸ್ಪೈರ್ ಆದರೆ ನಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಳ್ತೀನಿ ಅವ್ನು ಬರ್ಬೋದು. ಯೂತ್ ಆಗಿ ಯುವಕರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಯಾಕಂದ್ರೆ ಯುವಕರು ಕೂಡ ಇದರಲ್ಲಿ ವಂಚನೆಗೆ ಒಳಗಾಗುವಂಥದ್ದು. ಪಾಸ್ಪೋರ್ಟ್ ಆಗಿರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, OTP ಹೇಳೋದು, ಏನ್ ಕಿವಿ ಮಾತು ಹೇಳ್ತೀರಾ? ಯಾವ ರೀತಿ ನಾವು ನಮ್ಮನ್ನ ಅಲರ್ಟ್ ಮಾಡ್ಕೊಂಡಿರ್ಬೇಕು? ಯಾರೇ ನಿಮಗೆ ಫೋನ್ ಮಾಡಿ ನಿಮ್ಮ OTP ಕೊಡಿ,
ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು ದಯವಿಟ್ಟು ಕೊಡಕ್ಕೆ ಹೋಗ್ಬಿಡಿ. ಈಗ ನಮಗೆ 2 ನಿಮಿಷದಲ್ಲಿ ಮನೆಗೆ ಊಟ ಬಂದ್ಬಿಡುತ್ತೆ. ವಾಟ್ ಯು ಕಾಲ್ ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಈ ಬ್ಲಿಂಕಿಟ್ ಅಲ್ಲಿ ಮನೆಗೆ ಏನಾದರೂ ಆಯಿಲು ಅಕ್ಕಿ ಬೇಕು ಅಂದ್ರೂ 5 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಅದರಿಂದ ನಾವು ಏನು ಮಾಡ್ತೀವಿ, ಬ್ಯಾಂಕ್ ಹೋಗೋದೇ ಬೇಡ, ಈಗ ಮೊಬೈಲ್ ಬ್ಯಾಂಕಿಂಗ್ ಅಂತ ಬಂದ್ಬಿಡುತ್ತೆ. ಸೊ ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಮಾಡ್ಕೋಬಹುದು ಅಂತೆಲ್ಲ ಇದು ಆಗುತ್ತೆ. ಬಟ್ ಅಟ್ಲೀಸ್ಟ್ ನಿಮ್ಮ KYC ಮಾಡಬೇಕು, ನಿಮ್ಮ ಅಕೌಂಟ್ ವೆರಿಫಿಕೇಶನ್ ಮಾಡಬೇಕು, ನಿಮ್ಮ ಡೆಬಿಟ್ ಕಾರ್ಡ್ ವೆರಿಫಿಕೇಶನ್ ಮಾಡಬೇಕು ಅಂತ ಯಾರಾದರೂ ಫೋನ್ ಮಾಡಿದ್ರೆ ನೀವು ಇಮಿಡಿಯೇಟ್ ನಿಮ್ಮ ತಲೆಗೆ ಬರಬೇಕಾಗಿರೋದು ಏನಂದ್ರೆ, ನಾನು ಬ್ರಾಂಚ್ಗೆ ಹೋಗ್ತೀನಿ, ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಇದೇ ಡಾಕ್ಯುಮೆಂಟ್ಸ್ನ ಈ ಮೊಬೈಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಬದಲು ನಾನು ಡೈರೆಕ್ಟ್ ಆಗಿ ಹೋಗಿ ಕೊಟ್ಟು ಬರ್ತೀನಿ. ಇದು ಏನಾಗುತ್ತೆ, ಜಸ್ಟ್ ಬೆಂಗಳೂರು ಅಂತ ನಗರದಲ್ಲಿ 3 hours ಜಾಬ್. ಇನ್ನು ಸಣ್ಣ ಊರುಗಳಂದ್ರೆ ಇಟ್ ಇಸ್ ಜಸ್ಟ್ ½ hour ಜಾಬ್. ಸೊ ನೀವು ಈ ತರ ಯಾರೇ ನಿಮಗೆ ಆಧಾರ್, ನಾವು ಬ್ಯಾಂಕಿಂದ ಮಾತಾಡ್ತಾ ಇದೀವಿ, ನಾವು LIC ಇಂದ ಮಾತಾಡ್ತಾ ಇದೀವಿ, ಇನ್ಶೂರೆನ್ಸ್ ಕಂಪನಿಯಿಂದ ಮಾತಾಡ್ತಾ ಇದೀವಿ ಅಂತ. ಇನ್ನೊಂದು 2ನೇ ವಿಷಯ ಏನಂದ್ರೆ, ಈಸಿ ಮನಿ ಅನ್ನೋದು ಯಾರು ನಿಮಗೆ ಕೊಡೋದೇ ಇಲ್ಲ. ನಾವು ನಿಮಗೆ 3 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ, 5 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ. ಈಗ ಮುದ್ರಾ ಲೋನು, ಆ ಲೋನು, ಈ ಲೋನ್ ಅಂತ ಗೌರ್ಮೆಂಟ್ ಸ್ಕೀಮ್ಗಳಿದೆ. ಆ ಲೋನ್ ಸ್ಕೀಮ್ಗಳಲ್ಲಿ ಅಪ್ಲೈ ಮಾಡಿಬಿಟ್ಟು ಲಕ್ಷಾಂತರ ಯುವಕರು ಕಾಯ್ತಾ ಇದ್ದಾರೆ. ಅವರು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರೆ. ನಾವು ಏನು ಬಿಸ್ನೆಸ್ ಮಾಡ್ತೀವಿ, ಅದನ್ನ ಪ್ರೊಜೆಕ್ಷನ್ ಎಷ್ಟಿರುತ್ತೆ, ಅದನ್ನ ಲಾಭ ಎಷ್ಟಿರುತ್ತೆ, ಹೆಂಗೆ ಸಾಲ ವಾಪಸ್ ಕಟ್ತೀವಿ ಅಂತ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ಗಳು ಕೊಡ್ತಾರೆ. ಶೂರಿಟಿಗಳು ಕೊಡಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಲೋನ್ ಸಿಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಸುಮ್ಮನೆ ಯಾರೋ ನಾವು ನಿಮಗೆ 3 ಲಕ್ಷ ಲೋನ್ ಕೊಡ್ತೀನಿ, 5 ಲಕ್ಷ ಲೋನ್ ಕೊಡ್ತೀನಿ ಅಂತ ಯಾರಾದರೂ ಹೇಳಿದ್ರೆ ಅದು ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸು ಅದನ್ನ ನಂಬಾರದು ಅಂತ ನಮಗಿರಬೇಕು. ಇದೇ ತರ ಮ್ಯಾಟ್ರಿಮೋನಿಯಲ್ಲೂ ಸ್ಕ್ಯಾಮ್ಗಳು ನಡೀತಾ ಇದೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದಕ್ಕೆ ಕೂಡ ನಾವು ಎಲ್ಲ ಹೋದ ಕಡೆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೋಸ್ಕರ ಕೊಡ್ತೀವಿ. ಈ ಸಂದರ್ಭದಲ್ಲಿ ಇದನ್ನ ಕೂಡ ಉಪಯೋಗಿಸ್ಕೊಂಡು ಹ್ಯಾಕ್ ಮಾಡಿಕೊಂಡು ಸೈಬರ್ ವಂಚಕರು ಅಂದ್ರೆ ನಮ್ಮ ಬಳಿ ಇರುವಂತಹ ದುಡ್ಡನ್ನ ಕದಿಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಅಂಗನವಾಡಿಯ ವಿಚಾರ ತೆಗೆದುಕೊಳ್ಳುವಾಗ ಮ್ಯಾಮ್, ಅಂಗನವಾಡಿಯಲ್ಲಿ ಈಗ ತಾಯಿ ಕಾರ್ಡ್ ಆಗಿರ್ಬೋದು, ಗರ್ಭಿಣಿಯವರಿಗೆ ವ್ಯವಸ್ಥೆ, ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಡೋದು. ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ. ಇದು ಕೂಡ ಸೈಬರ್ ವಂಚಕರ ಅಂದ್ರೆ ಕೈಗೆ ಸಿಕ್ಕಿ ಬಹಳಷ್ಟು ಹಣ ಕಳೆದುಕೊಂಡವರ ಸಂಖ್ಯೆ ಕೂಡ ಇರುವಂತದ್ದು. ಏನ್ ಹೇಳ್ತೀರಾ ಮ್ಯಾಮ್? ಖಂಡಿತ. ಈಗ ಏನಾಗ್ತಾ ಇದೆ ಅಂದರೆ, ಟೆಕ್ನಾಲಜಿ ಮುಖಾಂತರ ಒಂದು ಏನು ಈ ಪಾರದರ್ಶಕತೆಯನ್ನು ಮರಿಬೇಕು ಅಂತ ಏನು ಇಲಾಖೆಗಳು ಸರ್ಕಾರ ಹೊರಟಿದೆ, ಅದು ಒಂದು ಕಡೆ ಸರಿ ಅಂದರೂ ಕೂಡ ಏನಾಗ್ತಾ ಇದೆ, ಇವತ್ತು ಆಧಾರು ನಮ್ಮ ಪರ್ಸನಲ್ಲು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸಮಾಜಕ್ಕೆ ಕೊಟ್ಟಂಗಾಗುತ್ತೆ, ಇಲಾಖೆಗೆ ಅಂತ ಕೊಡ್ತೇವೆ. ಕೊಟ್ಟಾಗ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಎಷ್ಟೋ ಇವತ್ತು ನಮ್ಮದು FRS ಮತ್ತು ಏನು OTP ತಗೊಳ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಹಳ್ಳಿಗಾಡಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ಹರಸಾಹಸ ಪಡ್ತಾ ಇದ್ದಾರೆ. ಯಾಕೆಂದರೆ ಈ ಸೈಬರ್ ವಂಚನೆಯಿಂದ ಎಲ್ಲ ಕೇಳ್ಪಟ್ಟಿದ್ದಾರೆ ಪೋಷಕರು. ಈಗ ಯಾವುದೇ ಡಾಕ್ಯುಮೆಂಟ್ಸನ್ನು ಕೊಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಸೈಬರ್ ವಂಚನೆಯಿಂದ. ಅದರಿಂದ ನಾವೇನು ಹೇಳ್ತಾ ಇದ್ದೀವಿ, ಖಂಡಿತ ನೀವು ಹೇಳ್ತಾ ಇರೋದು ಸತ್ಯ. ಯಾಕೆಂದರೆ ಸೈಬರ್ ವಂಚನೆಗೆ ಎಲ್ಲಿ ಒಳಗಾಗ್ತಾ ಇದ್ದಾರೆ, ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ಇರ್ತಕ್ಕಂಥ ಪೋಷಕರು ಇವೆಲ್ಲ ಇರ್ತಾರೆ. ಇವರಿಗೆ ಏನಾಗ್ತಾ ಇದೆ, ಈಗ ಮಾತೃವಂದನ ಹಣ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಅರ್ಜಿ ತೊಗೊಂಡು ಪಾಸ್ಬುಕ್ಕು ಇದೆಲ್ಲ ತೊಗೊಳ್ತಾರೆ. ತೊಗೊಂಡಾಗ ಅವ್ರಿಗೆ ಹಣ ಬರದೆ ಅವ್ರ ಎದುರಲ್ಲಿ ಇರ್ತಕ್ಕಂಥ ಹಣವೇ ಬೆಳಗಾವಿನಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದೊಳಗಡೆ ಯಾವ ಫಲಾನುಭವಿನೂ ನಮಗೆ ಕೊಡಲಿಕ್ಕೆ ದಾಖಲೆಗಳನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ICDS ಒಳಗಡೆ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದೊಳಗಡೆ, ದೇಶದೊಳಗಡೆ ಈ ಟೆಕ್ನಾಲಜಿಯಿಂದ ಜನರನ್ನ ಇದರೊಳಗಡೆ ಆ್ಯಡ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಮೇಡಮ್. ಮತ್ತೊಂದು ಕಡೆ ಈಗ ನೀವು ಅಂಗನವಾಡಿಯಲ್ಲಿ ನೀವು ಕೂಡ ಕೆಲಸ ಮಾಡಿರೋ ಬಹಳಷ್ಟು ಮುಗ್ಧರಿರ್ತಾರೆ, ಹಳ್ಳಿ ಜನತೆ ಇರ್ತಾರೆ. ಯಾಕಂದ್ರೆ ಈಗ ಸೈಬರ್ ವಂಚಕರು ಎಲ್ಲೋ ಇದ್ದುಕೊಂಡು ಒಂದು ವಂಚನೆಯನ್ನ ಮಾಡುವಂಥದ್ದು. ಈಗ ಮುಗ್ಧ ಜನರು ಪಾಪ ಯಾರು ಏನ್ ಕೇಳಿದ್ರು, ಈಗ ನೀವು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಎಲ್ಲ ತಗೋತೀರಾ, ಈ ಸಂದರ್ಭದಲ್ಲಿ ಯಾರೋ ಹ್ಯಾಕ್ ಮಾಡಿ ಕಾಲ್ ಮಾಡಿದಾಗ OTP ಹೇಳಿ ಹಣ ಕಳ್ಕೊಂಡವರ ಸಂಖ್ಯೆನೇ ಹೆಚ್ಚು. ಸರ್ಕಾರಕ್ಕೆ ಏನ್ ಕಿವಿ ಮಾತು ಹೇಳ್ತೀರಿ? ಯಾಕಂದ್ರೆ ಪ್ರತಿಯೊಂದಕ್ಕೆ ಕೂಡ ಸರ್ಕಾರ ಡಾಕ್ಯುಮೆಂಟ್ಸ್ ಕೇಳ್ತಾ ಇರುವಂತದ್ದು. ಖಂಡಿತ ಮೇಡಮ್. ಈ ಸರ್ಕಾರಕ್ಕೆ ಇವತ್ತು ಮುಗ್ಧರು ಜನರು, ಅವಾಗ ನಾವು ಅಂಗನವಾಡಿ ಮೇಡಮ್ ಅವರೆಲ್ಲೋ ಕೇಳಿದ್ದಾರೆ, ಅವ್ರದ್ದು ಇರ್ಬೋದು ಇದು ಫೋನು ಅಂತ ಹೇಳಿ ಪಾಪ ಇವ್ರದ್ದು ಅನ್ಕೊಂಡು ಇನ್ಯಾರಿಗೋ ಉತ್ತರ ಕೊಟ್ಬಿಡ್ತಾರೆ. ಈ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಇದನ್ನೆಲ್ಲ ನೋಡ್ತಾ ಈ ಎಲ್ಲ ಒಂದು ಯೋಜನೆಗಳು ಬರ್ತಾ ಇದೆ. ಸರ್ಕಾರ ಈ ಹ್ಯಾಕ್ ಮಾಡದೇ ಇರೋ ಹಾಗೆ ಏನು ಸೈಬರ್ ವಂಚಕರನ್ನ ಏನು ಕಾನೂನಿನ ಕ್ರಮಕ್ಕೆ ತಗೊಳ್ಬೇಕು, ಈ ಟೆಕ್ನಾಲಜಿ ಎಷ್ಟು ಕಡಿಮೆ, ಎಷ್ಟು ಹಂತದಲ್ಲಿ ಇರಬೇಕು, ತುಂಬ ಓವರ್ ಆಗಿ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಪ್ರತಿ ತಿಂಗಳು ಒಬ್ಬ ಫಲಾನುಭವಿನ KYC ಮಾಡಿ OTP ಕೊಡಬೇಕು ಅನ್ನೋದನ್ನು ನಿಲ್ಲಿಸಬೇಕು. ಪ್ರತಿ ಕೊಡ್ತಕ್ಕಂಥ ಒಂದು ಆಹಾರ, ಈಗ ನಾನು ನಮ್ಮ ICDS ಬಗ್ಗೆನೇ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶದೊಳಗಡೆ 8 ರೂಪಾಯಿಗೆ ಆಹಾರ ಕೊಡ್ತಾ ಇರ್ತಕ್ಕಂಥ ರಾಜ್ಯದೊಳಗಡೆ ಅದನ್ನು
ತಗೊಳ್ಳೋದಕ್ಕೆ ಎಲ್ಲ ಬಿಟ್ಟು ಬರ್ತಾರೆ. ಮತ್ತು ಅವನ ಹಣ ಅಲ್ಲೇನಾದ್ರೂ ದೋಚುತ್ತೆ ಅಂದಾಗ ಯಾರು ಬರ್ತಾರೆ ನಮ್ಮ ಹತ್ರ? ಇದು ಕಷ್ಟ ಆಗಿದೆ. ಇದರಿಂದ ಈ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಒಳಗಡೆ ಏನು ಟೆಕ್ನಾಲಜಿ ಇದೆ, ಈ ಟೆಕ್ನಾಲಜಿಯನ್ನು ಏನು ಕಂಡೀಷನ್ಸ್ ಹಾಕೋ ಮುಖಾಂತರ ಸರ್ಕಾರಗಳು ನಿಯಂತ್ರಣ ಮಾಡಬೇಕು. ಜೊತೆಗೆ ಉದ್ಯೋಗ ಸೃಷ್ಟಿ ಇಲ್ಲ ಮೇಡಮ್. ಇವತ್ತು ಯಾಕೆ ಆಗ್ತಾ ಇದೆ ಅಂದರೆ, ಓದಿರೋ ಮಕ್ಕಳೇ ಯಾರು ಇದ್ದಾರೆ ಅಂದರೆ ಎಲ್ಲ ಎಜುಕೇಟೆಡ್ಗಳೇ ಇವತ್ತು ಫ್ರಾಡ್ಗಳಾಗ್ತಾ ಇದ್ದಾರೆ. ಅಂದರೆ ಮೊದಲು ಉದ್ಯೋಗವನ್ನು ಕೂಡ ಕಲ್ಪಿಸಬೇಕಾದ್ದು ಈ ಸರ್ಕಾರದ ಒಂದು ಕರ್ತವ್ಯ, ಜನರಿಗೆ ಕರ್ತವ್ಯ ಆಗಿರೋದ್ರಿಂದ ಇದನ್ನು ಉದ್ಯೋಗವನ್ನು ಕೊಡಬೇಕು. ಮತ್ತು ಏನೇ ಒಂದು ಟೆಕ್ನಾಲಜಿ ಮುಖಾಂತರ ಕೊಡ್ತಕ್ಕಂಥ ವ್ಯವಸ್ಥೆಗೆ ಒಂದು ಕಡಿವಾಣ ಹಾಕಬೇಕು ಅಂತ ಒಂದು ಬಾರಿ ಇದರಲ್ಲಿ ಮಾತ್ರ ಹಾಕಬೇಕು. ಮತ್ತು ಯಾರ್ದೋ ಇದಕ್ಕೆ ಪಾಪ ಮುಗ್ದ್ರು ಹಳ್ಳಿನಲ್ಲಿ, ನಮ್ಮ ಅಂಗನವಾಡಿ ಮೇಡಮ್ಮೇ ಹೇಳಿದ್ರು, ಮೇಡಮ್ ನಿಮ್ಮ ಥರನೇ ಫೋನ್ ಬಂದಿತ್ತು, ಹೀಗೆ ಹೇಳಿದೆ ನಾನು ಅಂದಾಗ ಆಕೆಗೆ ಏನು ಅನಿಸ್ತಿದೆ ಹೇಳಿ, ಯಾರ್ದು ಅಂತ ಗೊತ್ತಿರೋದಿಲ್ಲ. ನಾವೊಂದು ಬಾರಿ ನಮ್ಮ ಅಂಗನವಾಡಿಯವರು ತೊಗೊಂಡಿರ್ತಾರೆ, ಅವ್ರದ್ದು ಅಂದ್ಕೊಂಡು ಯಾಮಾರ್ತಾ ಇದ್ದಾರೆ. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಈ ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ಬರೋದೇ ಇಲ್ಲ, ಈ ಭಯ ಎಲ್ಲ ನೋಡಿಬಿಟ್ಟು ಟಿ ವಿಗಳಲ್ಲಿ ಇದರಲ್ಲೆಲ್ಲ ನೋಡಿ ಅವರು ನಮ್ಮ ಹತ್ರ ಬಂದು ಡಾಕ್ಯುಮೆಂಟ್ಸನ್ನು ಕೊಟ್ಟು ಎನ್ರೋಲ್ ಮಾಡೋದಕ್ಕೆ ಬರ್ತಾ ಇಲ್ಲ. ಆ ಪರಿಸ್ಥಿತಿ ಕೂಡ ಇವತ್ತು ಬಂದಿದೆ ಮೇಡಮ್. ಮೊಬೈಲ್ ಅನ್ನು ಉಪಯೋಗಿಸುವಾಗ ಮಕ್ಕಳು ಅಶ್ಲೀಲ ವಿಡಿಯೋಗಳನ್ನ ನೋಡಿ ಮನಸ್ಸಿಗೆ ಬಹಳಷ್ಟು ಅಂದ್ರೆ ತೆಗೆದುಕೊಂಡಿರುವಂತ ವಿಚಾರ ಕೂಡ ಇರುವಂತದ್ದು. ಹೌದು ಮೇಡಮ್, ಏನಾಗ್ತಿದೆ ಅಂದರೆ ತೆಗೆದುಕೊಳ್ಳೋದಲ್ಲ, ಇವತ್ತು ಮೊಬೈಲ್ ಒಳಗಡೆ ಯಾವ ರೀತಿ ಪ್ರೀತಿ ಪ್ರೇಮ ಇದು ಮತ್ತು ಬೇರೆ ಬೇರೆ ಹೆಂಗೆ ಹಮಾರಿಸ್ಬೋದು ಅನ್ನೋದನ್ನೆಲ್ಲ ಅದ್ರಲ್ಲಿ ನೋಡಿಕೊಂಡು ಟ್ರಯಲ್ ಮಾಡೋಕ್ಕೆ ಹೋಗ್ತಾರೆ ಮೇಡಮ್. ಟ್ರಯಲ್ ಮಾಡೋಕ್ಕೆ ಹೋದಾಗ ಏನಾಗ್ತಾ ಇದೆ, ಮಕ್ಕಳು ಓದುವಂಥ ಜೀವನದ ವ್ಯವಸ್ಥೆಯನ್ನು ಬಿಟ್ಬಿಟ್ಟು ಇವತ್ತು ನಾನೇನಾದರೂ ಮಾಡಿ ಅಲ್ಲಿ ಹಣ ತಗೋಬೇಕು, ಇನ್ನೊಂದು ಹೇಳಬೇಕು ಮೇಡಮ್. ಈಗ ಏನಾಗ್ತಾ ಇದೆ ಅಂದರೆ, ಎಲ್ಲರೂ ಕೆಲಸ ಮಾಡ್ತಾ ಇರೋದ್ರಿಂದ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸೋದು ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಅವರು ಹೋಗಿ ಹೇಳಿದ್ದೀನಿ ಮಾಡಿದೆ ಅಂತ ಹೊರಟು ಬಿಡ್ತಾರೆ. ಅವಾಗ ಏನಾಗುತ್ತೆ, ಮಗು ತನ್ನ ತಂದೆ ತಾಯಿ ಹೋದ್ಮೇಲೆ ಇದ್ರ ಮುಖಾಂತರ ಬೇರೆ ತಂದೆ ಆದಂಥ ಒಂದು ಬೇರೆ ಬೇರೆ ವಿಚಾರಗಳನ್ನು ಇವತ್ತು ಮೊಬೈಲ್ ನೋಡಿ ಹೋಗಿ ಅಲ್ಲೆಲ್ಲೋ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಇರೋದು, ಸ್ನೇಹಿತರ ಜೊತೆ ಹೋಗಿ ಪಾರ್ಕಿಗೆ ಹೋಗೋದು, ಹೇಗೆ ಹೋದರೆ ಹೆಂಗಿರುತ್ತೆ ಅನ್ನೋದು, ಅದೆಲ್ಲವೂ ಕೂಡ ಮೊಬೈಲ್ ಮುಖಾಂತರನೇ ಹೆಚ್ಚು ಪ್ರೊಟೆಕ್ಟ್ ಆಗ್ತಾ ಇರೋದ್ರಿಂದ ಮಕ್ಕಳಿಗೂ ಇದು ಅಪಾಯಕಾರಿ. ಮತ್ತು ಶಿಕ್ಷಣ ಇದೆಯಲ್ಲ, ಶಿಕ್ಷಣವನ್ನು ಈ ಮೊಬೈಲು ಟೆಕ್ನಾಲಜಿ ಮುಖಾಂತರ ಕೊಡದೆ, ಏನು ಹಿಂದೆ ಶಿಕ್ಷಕರಿದ್ದರು, ಶಿಕ್ಷಕರನ್ನ ನೇಮಕಾತಿ ಮಾಡಿ ಶಿಕ್ಷಕರನ್ನ ಕಾಲಕ್ಕೆ ಅಲ್ಲಿ ಕೊಟ್ಟು ಆ ಶಿಕ್ಷಕರ ಮುಖಾಂತರ ಒಂದು ಏನು ಹೇಳ್ತೀವಿ ನಾವು ಫಿಸಿಕಲಿ ಅವೇರ್ನೆಸ್ಸನ್ನು ಕೊಡ್ತಕ್ಕಂಥದ್ದು, ಫಿಸಿಕಲಿ ಮಕ್ಕಳಿಗೆ ಚಟುವಟಿಕೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೊಬೈಲ್ ಮುಖಾಂತರ ಹೋಗಿ ಈ ಚಿತ್ರ ಮಾಡ್ಕೊಂಡು ಬಾ ಅಂತ ಮೊಬೈಲ್ ಕಳಿಸ್ತಾರೆ. ಮೊಬೈಲ್ ನೋಡ್ಕೊಂಡು ಮಗು ಏನು ಚಿತ್ರ ಬರೀಬೇಕು ಅಂತ ಕಲಿಯೋ ಪರಿಸ್ಥಿತಿಗೆ ಬಂದಿದೆ. ಈಗ ಈ ಬಗ್ಗೆ ನಾನು ನಿನ್ನೆ ನೋಡಿದೆ ಪೇಪರು, ಅಂದರೆ ಪಾಠ ಮಾಡುತ್ತೆ, ಟೆಕ್ನಾಲಜಿ ಎಲ್ಲ ವಿಚಾರಗಳು ಅದರೊಳಗಡೆ ಇರುತ್ತೆ, ಮುಖಾಂತರ ನಾವು ಎಲ್ಲ ವಿಚಾರಗಳನ್ನ ತಿಳಿಸ್ಕೋಬೋದು, ಅಂದರೆ ನಮಗೆ ಶಿಕ್ಷಕರೇ ಬೇಡ ಅನ್ನೋ ರೀತಿನಲ್ಲಿ ಬರ್ತಾ ಇದೆ. ಅಂದರೆ ಈ ಎಲ್ಲ ಕಡೆ ವ್ಯವಸ್ಥೆಯಿಂದ ಎಲ್ಲೋ ಒಂದು ಕಡೆ ನಿರುದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಜೊತೆಗೆ ಈ ಟೆಕ್ನಾಲಜಿಯಿಂದ ಜನರಿಗೆ ಮತ್ತು ಮಕ್ಕಳಿಗೆ ಅಪಾಯಕಾರಿ ಇದೆ. ಈ ಟೆಕ್ನಾಲಜಿ ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ತಂತ್ರಜ್ಞಾನ ಬದಲಾಗ್ತಾ ಇದೆ, ಅದರಂತೆ ಅಪರಾಧೀಕರಣ ಕೂಡ ಬದಲಾಗ್ತಿದೆ ಅಲ್ವಾ? ಸೊ ಅದನ್ನ ನಾವು ಎಚ್ಚೆತ್ಕೋಬೇಕು. ಯಾವುದೇ ಅಪರಾಧ ನಮ್ಮ ನಿರ್ಲಕ್ಷ್ಯದಿಂದ ಆಗುತ್ತೆ, ಎಸ್ಪೆಷಲಿ ಸೈಬರ್ ಕ್ರೈಮ್ಸ್ ಏನಿದೆ, ನಾವೆಲ್ಲೋ ಆಸೆಗೆ ಒಳಗಾಗಿ ಆಮಿಷಗೆ ಒಳಗಾಗಿ ಬಲಿಯಾಗ್ತೀವಿ. ಅದರಿಂದ ಬಹಳ ಹುಷಾರಾಗಿರ್ಬೇಕು, ಪ್ರಜ್ಞಾವಂತರಾಗಬೇಕು ನಾಗರಿಕರು. ಅದರಿಂದ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ನಮ್ಮ ಸರ್ಕಾರ ಕೂಡ ಸೆನ್ ಪೊಲೀಸ್ ಸ್ಟೇಷನ್ಗಳನ್ನ ಮಾಡಿರುವಂತದ್ದು, ಸೈಬರ್ ಕ್ರೈಮ್ ಆದಾಗ ಆ ಮಹಿಳೆ 6 ತಿಂಗಳ ನಂತರ ದೂರನ್ನ ಕೊಟ್ಟಿರುವಂತದ್ದು, ತಕ್ಷಣ ಯಾವ ರೀತಿ ದೂರನ್ನ ಕೊಡ್ಬೇಕು ಸರ್? ಈಗ ಮೊದಲನೇ ಕ್ರಮನೇ ದೂರು ಕೊಡುವಂತದ್ದಾಗ್ಬೇಕು. ಯಾಕಂದ್ರೆ ಇಲ್ಲಿ ಒಂದು ವಿಂಡೋ ಇರುತ್ತದೆ, ಅವ್ರನ್ನ ಮತ್ತೆ ಹಣನ ವಾಪಸ್ ಪಡೆಯುವಂತ ಸಾಧ್ಯತೆ ಇರುತ್ತದೆ. ಬಹುಶಃ 1 ಗಂಟೆ 2 ಗಂಟೆ ಒಳಗಡೆ ಮಾಡಿದ್ರೆ ಅದು ಹಣ ಮುಂದಕ್ಕೆ ಬೇರೆ ಕಡೆ ಖಾತೆಗಳಿಗೆ ಹೋಗದಂತೆ ತಡೆದು ಅದನ್ನ ವಾಪಸ್ಸು ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ತರುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ತಕ್ಷಣ ದೂರನ್ನು ಕೊಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಸಾರ್ವಜನಿಕರು ಕೂಡ ಸೈಬರ್ ಪ್ರಕರಣದ ಬಗ್ಗೆ ಬಹಳಷ್ಟು ಒಪಿನಿಯನ್ ಗಳನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಸೈಬರ್ ವಂಚನೆಗೆ ಒಳಗಾಗದೆ ನಾವು ಯಾವ ರೀತಿ ಅಲರ್ಟ್ ಆಗಿರ್ಬೇಕು, ಅದರಲ್ಲಿ ಕೂಡ ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ನಾಗರಿಕರು ಪ್ರತಿಯೊಬ್ಬರು ಕೂಡ ಸೈಬರ್ ವಂಚನೆಯಿಂದ ಯಾವ ರೀತಿ ನಮ್ಮನ್ನ ಕಾಪಾಡ್ಕೋಬೇಕು. ಯಾರೇ ಕಾಲ್ ಮಾಡಿದ್ರು ಅನಾಮಿಕ ವ್ಯಕ್ತಿಗಳು ಅವ್ರು ಕೇಳುವಂತಹ OTP ಆಗಿರ್ಬೋದು, ಡೀಟೇಲ್ಸ್ ಗಳಾಗಿರ್ಬೋದು, ಅದನ್ನ ಕೊಡುವ ಮುಂಚೆ 1 ಸೆಕೆಂಡ್ ಯೋಚನೆ ಮಾಡಿದ್ರೆ ಈ ರೀತಿಯಾದಂತಹ ಸೈಬರ್ ಪ್ರಕರಣ ನಡೆಯೋದು ತಪ್ಪುತ್ತೆ ಅನ್ನೋದು ಬಹಳಷ್ಟು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.